Hello, dear students. So, in the last class, we were discussing about the transportation in animals and plants. So, in that transport, especially we were discussing about the transportation in human beings. So, the transportation in human beings consists of it is also called as circulatory system. It consists of three important parts in the transportation in human beings. That is, first one is blood, and the second one is blood vessels, and the third one is heart. So, each and every part, every component is having a special function in that transportation. So that is, blood is carries the oxygen and other materials like carbon dioxide. That one we were discussed about the types of blood. And also it require a route, that means way or path to travel from one place to another place. That is carried by blood is carried by blood vessels. So there are three types of blood vessels, and its function, that one we were studied: arteries, veins, and capillaries. That one about the blood vessels we were studied in the last class. So right now we are going to study about another important part of the circulatory system, that is heart. So the function of heart is pumping of the blood to ವೇರಿಯಸ್ ಆರ್ಗನ್ಸ್. ಬೇರೆ ಬೇರೆ ಆರ್ಗನ್ಸಿಗೆ ಬ್ಲಡ್ಡನ್ನು ಪಂಪ್ ಮಾಡುವಂಥ ಕೆಲಸ. ಇಟ್ಸ್ ಇಟ್ ಪಂಪ್ಸ್ ದ ಬ್ಲಡ್ ವಿತ್ ಹೈ ಪ್ರೆಷರ್. ಸೊ ಬ್ಲಡ್ ಇಲ್ಲ ಅಂದರೆ ಹೋಗಬೇಕಲ್ಲ ಮೇಲಿಂದ ಕೆಳವರೆಗೂ, ಅಥವಾ ಕೆಳಗಿಂದ ಮೇಲವ್ರ ತಲೆವರೆಗೂ ಹೋಗಬೇಕಲ್ಲ ಬ್ಲಡ್ಡು. ಅದಕ್ಕೆ ಎನರ್ಜಿ ಬೇಕು. ಸೊ ಆ ಎನರ್ಜಿಯನ್ನು ಹಾರ್ಟ್ ಕೊಡುತ್ತೆ. ಸೊ ನಮ್ಮ ಮನೆಗಳಲ್ಲಿ ಮೋಟ್ರ್ ಇರೋ ಹಾಗೆ ನೀರನ್ನು ಬಾವಿಯಿಂದ ಹೇಗೆ ಪಂಪ್ ಮಾಡಿ ನಮ್ಮ ಮನೆಗೆ ಕಳಿಸುತ್ತೋ ಆ ಕೆಲಸವನ್ನು ಇಲ್ಲಿ ನಮ್ಮ ಹಾರ್ಟ್ ಬ್ಲಡ್ಡನ್ನು ಪಂಪ್ ಮಾಡಿ ಕಳಿಸುತ್ತೆ. ಸೊ ನಾವು ಬ್ಲಡ್ ವೆಸಲ್ಸ್ ಬಗ್ಗೆ ಓದ್ತಾ ಇದ್ವಿ, ಯಾವುದು ಹೇಗೆ ಕೆಲಸ ಮಾಡುತ್ತೆ ಅಂತ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಲಂಗ್ಸಿಂದ ಆಕ್ಸಿಜನನ್ನು ತಗೊಂಡು ಹಾರ್ಟ್ಗೆ ಬರುತ್ತೆ ಬ್ಲಡ್ಡು. ಹಾರ್ಟ್ ಏನು ಮಾಡುತ್ತೆ, ಬ್ಲಡ್ಡನ್ನು ಫೋರ್ಸ್ಫುಲ್ಲಾಗಿ ಪಂಪ್ ಮಾಡಿ ಎಲ್ಲ ಬಾಡಿ ಪಾರ್ಟ್ಸಿಗೆ ಸಪ್ಲೈ ಮಾಡುತ್ತೆ, ಎಲ್ಲ ಟಿಶ್ಯೂಸ್ಗೆ. ಆಮೇಲೆ ಟಿಶ್ಯೂಸ್ ಏನು ಮಾಡುತ್ತೆ, ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ನ ವೆಯಿನ್ಸ್ಗಳ ಮುಖಾಂತರ ಮತ್ತೆ ಹಾರ್ಟ್ಗೆ ತಂದು ಕೊಡುತ್ತೆ. ಸೊ ಆ ಹಾರ್ಟ್ ಮತ್ತೆ ಆ ಕಾರ್ಬನ್ ಡೈಆಕ್ಸೈಡನ್ನು ಪಲ್ಮನರಿ ಆರ್ಟರಿ ಮುಖಾಂತರ ಲಂಗ್ಸ್ಗೆ ರಿಟರ್ನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ. ಸೊ ಅದೇ ಬ್ಲಡ್ಡು ಕಾರ್ಬನ್ ಡೈಆಕ್ಸೈಡ್ನ ಲಂಗ್ಸ್ಗೆ ವಾಪಸ್ ಕೊಟ್ಟು ರಿಲೀಸ್ ಮಾಡಿ ಆಕ್ಸಿಜನನ್ನು ಮತ್ತೆ ತುಂಬಿಕೊಂಡು ಮತ್ತೆ ಬರುತ್ತೆ. ದಿಸ್ ಈಸ್ ದ ಸೈಕಲ್. ಸೊ ಹೌ ಹಾರ್ಟ್ ಫಂಕ್ಷನ್ಸ್ ಆ್ಯಂಡ್ ವರ್ಕ್ಸ್ ಆ್ಯಂಡ್ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಹಾರ್ಟ್. ಹಾರ್ಟ್ನ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, dear students. So coming to the structure of heart, dear students, there are 4 chambers present in the heart. ಹಾರ್ಟಲ್ಲಿ 4 ಚೇಂಬರ್ಸ್ ಇರುತ್ತೆ, 4 ಕೋಣೆಗಳು ಇರ್ತವೆ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ. ಆಮೇಲೆ ಬೇರೆ ಬೇರೆ ರೀತಿಯ ವೆಸಲ್ಸ್ಗಳು ಇರ್ತವೆ, ಅದನ್ನು ಓದ್ತಾ ಹೋಗ್ತೀವಿ ನಾವಿಲ್ಲಿ. ಸೊ ಇಲ್ಲಿ ನೋಡ್ರಿ, ನಿಮಗೆ ಈ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಲಂಗ್ಸಿಂದ ಒಂದು ಪೈಪ್ ಬಂದಿದೆ ನೋಡ್ರಿ ಮಕ್ಕಳೇ. ಇಲ್ಲಿ ಲಂಗ್ಸಿಂದ ಒಂದು ಪೈಪ್ ಬಂದಿದೆ. ಎಲ್ಲಿಗೆ ಬಂದಿದೆ ಅಂತ ಅಂದರೆ ಲೆಫ್ಟ್ ಆಟ್ರಿಯಮ್ಗೆ ಬಂದಿದೆ. ನಾನು ಕರೆಕ್ಟಾಗಿ ಪಾಯಿಂಟ್ ಮಾಡಿರೋಂಥ ಜಾಗಕ್ಕೆ ಬಂದಿದೆ, ಲಂಗ್ಸಿಂದ. ಗೊತ್ತಾಗತ್ತಾ? ಆಮೇಲೆ ಲಂಗ್ಸ್ಗೆ ಇಲ್ಲೊಂದು ಪೈಪ್ ಹೋಗಿದೆ, ಇದು ರಿಟರ್ನ್ ಹೋಗುವಂಥದ್ದು. ಗೊತ್ತಾಗತ್ತಾ? ಸೊ ಇದು ರೆಡ್ ಇರೋದು ಆಕ್ಸಿಜನ್ ತಗೊಂಡು ಬರುವಂಥದ್ದು, ಇದು ಬ್ಲೂ ಇರೋದು ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಹೋಗುವಂಥದ್ದು. ಗೊತ್ತಾಗ್ತಿದೆಯಾ? ಇವುಗಳಿಗೆಲ್ಲ ಹೆಸರಿದೆ. ಇದಕ್ಕೆ ನೋಡ್ರಿ, ಇಲ್ಲಿ ಬಂದು ಒಂದು ಲಂಗ್ಸಿಂದ ಒಂದು ಪೈಪ್ ಬರುತ್ತಲ್ಲ, ಅಂದರೆ ಬ್ಲಡ್ ವೆಸಲ್ ಬರುತ್ತಲ್ಲ. ನಾನು ಕಾಮನ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಬ್ಲಡ್ ವೆಸಲ್ ಬರುತ್ತಲ್ಲ, ಸೊ ಆ ವೆಸಲನ್ನು ನಾವು ಏನಂತ ಕರಿತೀವಪ್ಪ ಅಂದರೆ, ಇಲ್ಲಿದೆ ನೋಡ್ರಿ, ಪಲ್ಮನರಿ ವೆಯ್ನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಸೊ ಹಾಗೇನೆ ಹಾರ್ಟಿಂದ ಇನ್ನೊಂದು ಬ್ಲಡ್ ವೆಸಲ್ ಹೋಗುತ್ತೆ ರಿಟರ್ನ್, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಈಗ. ಸೊ ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪಲ್ಮನರಿ ಆರ್ಟರಿ ಅಂತ ಕರಿತೀವಿ. ಪಲ್ಮನರಿ ಆರ್ಟರಿ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಲಡ್ಡನ್ನು ಹಾರ್ಟಿಂದ ಲಂಗ್ಸ್ಗೆ ತಗೊಂಡು ಹೋಗಿ ಕೊಡುತ್ತೆ. ಸೊ ಲೆಟ್ ಅಸ್ ಈ ಥರ ಒಟ್ಟು 4 ಬ್ಲಡ್ ವೆಸಲ್ಸ್ ಬರ್ತವೆ, ಅಂದರೆ 4 ಪೈಪ್ಗಳು ಹಾರ್ಟ್ಗೆ ಕನೆಕ್ಟ್ ಆಗಿರುತ್ತೆ, ಮತ್ತು 4 ಚೇಂಬರ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? 4 ಚೇಂಬರ್, 4 ಪೈಪ್ಸ್ ಅಂದರೆ ಬ್ಲಡ್ ವೆಸಲ್ಸ್.
ಒಂದೊಂದು ಚೇಂಬರ್ಗೂ ಒಂದೊಂದು ಪೈಪ್ ಕನೆಕ್ಟ್ ಆಗಿರುತ್ತೆ. ಸೊ ಐ ವಿಲ್ ಶೋ ಯು ದ ಪಿಕ್ಚರ್. ನೋಡ್ರಿ, ಸೊ ಹಾರ್ಟ್ ಇದೆ, ಹೀಗೆ ಹಾರ್ಟ್ ಇರುತ್ತೆ. 4 ಚೇಂಬರ್ ಇದೆ ಅಂತ ಅನ್ಕೋಣ, ಇರುತ್ತೆ 4 ಚೇಂಬರ್. ನಾನು ಸಿಂಪಲಾಗಿ ಬರೆದ್ಬಿಡ್ತೀನಿ 4 ಚೇಂಬರ್ಸ್ನ, ನಿಮ್ಗೆ ಚಿತ್ರದಲ್ಲಿ ತೋರಿಸ್ತೀನಿ ಅದು ಹೇಗಿದೆ ಅಂತ. ಹೀಗಿದೆ 4 ಚೇಂಬರು. ಇಲ್ಲಿ ಹಾರ್ಟನ್ನು ನಾವು ಲೆಫ್ಟ್ ಸೈಡ್ ಹಾರ್ಟ್ ಮತ್ತು ರೈಟ್ ಸೈಡ್ ಅಂತ ಡಿವೈಡ್ ಮಾಡ್ತೀವಿ, ಮತ್ತು ಅಪ್ಪರ್ ಹಾರ್ಟ್ ಮತ್ತು ಲೋಯರ್ ಹಾರ್ಟ್ ಅಂತ ಕರಿತೀವಿ. ಓಕೆನಾ? ಅಪ್ಪರ್ ಹಾರ್ಟನ್ನು ನಾವು ಆಟ್ರಿಯಮ್ ಅಥವಾ ಆರಿಕಲ್ ಅಂತ ಕರಿತೀವಿ. ಏನಿದು ಮೇಲ್ಗಡೆ ಸೈಡು ಆಟ್ರಿಯಮ್ ಆರ್ ಆರಿಕಲ್. ಆರಿಕಲ್ ಅಂತ ಬರ್ತಿದ್ದೀನಿ ಅಲ್ಲಿ. ಕೆಳಗಡೆ ಪಾರ್ಟನ್ನು ನಾವು ವೆಂಟ್ರಿಕಲ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಲೆಫ್ಟ್ ಸೈಡ್ ಇತ್ತು ಅಂದರೆ ಇದು ಲೆಫ್ಟ್ ಸೈಡು ಲೆಫ್ಟ್ ಆರಿಕಲ್ ಅಂತ ಕರಿತೀವಿ, ಇದು ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಇದು ರೈಟ್ ಇದೆ, ರೈಟ್ ಆರಿಕಲ್, ಇದು, ಮತ್ತೆ ಇದು ರೈಟ್ ವೆಂಟ್ರಿಕಲ್. ಅರ್ಥ ಆಗ್ತಿದೆ ಅಲ್ವಾ? ನಿಮ್ಗೆ ಬರ್ದಿರೋದನ್ನ ನೋಡ್ಕೊಳ್ರಿ, ಚಿತ್ರದಲ್ಲಿ ಆಮೇಲೆ ತೋರಿಸ್ತೀನಿ ನಾನು ನೀಟಾಗಿ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಪೈಪ್ ಕನೆಕ್ಟ್ ಆಗಿರುತ್ತೆ, 4 ಚೇಂಬರ್ಸ್ ಇರುತ್ತೆ. ಓಕೆನಾ? ಸೊ ಯಾವ್ದು ಪೈಪ್ ಕನೆಕ್ಟ್ ಆಗಿರುತ್ತೆ ನೋಡೋಣ. ಸೊ ಇದಕ್ಕೊಂದು ಪೈಪ್ ಕನೆಕ್ಟ್ ಆಗಿರುತ್ತೆ, ಇದು ಲಂಗ್ಸಿಂದ ಬಂದಿರುವಂಥ ಒಂದು ಪೈಪ್. ಓಕೆನಾ? ಯಾವುದಕ್ಕೆ? ಲೆಫ್ಟ್ ಆರಿಕಲ್ಲಿಗೆ ಒಂದು ಪೈಪ್ ಕನೆಕ್ಟ್ ಆಗಿರುತ್ತೆ. ಇದು ಲಂಗ್ಸಿಂದ ಬಂದಿರುವಂಥದ್ದು ಪಲ್ಮನರಿ ವೆಯ್ನ್. ಓಕೆನಾ? ಇನ್ನು ಲೆಫ್ಟ್ ವೆಂಟ್ರಿಕಲ್ಲಿಂದ ಒಂದು ಪೈಪ್ ಹೋಗಿರುತ್ತೆ, ಎಲ್ಲ ಬಾಡಿ ಸೆಲ್ಸ್ಗೆ ಬ್ಲಡ್ಡನ್ನು ಸಪ್ಲೈ ಮಾಡೋದು. ಇದು ಅಯೋರ್ಟ. ಇದ್ರ ಹೆಸರೇನಪ್ಪ ಅಂದರೆ ಅಯೋರ್ಟ ಅಂತ ಕರಿತೀವಿ ಇದನ್ನು. ಇಟ್ಸ್ ಅಯೋರ್ಟ ಅಂದರೆ ಮಹಾಪಧಮನಿ ಅಂತ ಕರೀತಾರೆ. ಅಂದರೆ ಕನ್ನಡದಲ್ಲಿ ಅಂದರೆ ಆರ್ಟರೀಸ್ ಓದಿದ್ವಲ್ಲ ನಾವು, ಈ ಅಯೋರ್ಟಾಗೆ ಎಲ್ಲ ಆರ್ಟರೀಸ್, ನಮ್ಮ ಬಾಡಿಲಿರುವಂಥ ಎಲ್ಲ ಆರ್ಟರೀಸು ಅಯೋರ್ಟಾಗೆ ಕನೆಕ್ಟ್ ಆಗಿರುತ್ತೆ. ಗೊತ್ತಾಗತ್ತಾ? ಸೊ ಲಂಗ್ಸಿಂದ ಬಂದಿರುವಂಥದ್ದು ಲೆಫ್ಟ್ ಆರಿಕಲ್ಗೆ ಕನೆಕ್ಟ್ ಆಗಿರುತ್ತೆ, ಅದನ್ನು ನಾವು ಪಲ್ಮನರಿ ವೆಯ್ನ್ ಅಂತ ಕರಿತೀವಿ. ಚಿತ್ರದಲ್ಲಿ ಆಮೇಲೆ ತೋರಿಸ್ತೀನಿ ನಾನು. ಆಮೇಲೆ ಲೆಫ್ಟ್ ವೆಂಟ್ರಿಕಲ್ಲಿಂದ ಒಂದು ಪೈಪು ಎಲ್ಲ ಆರ್ಟರೀಸ್ಗೆ ಕನೆಕ್ಟ್ ಆಗಿರುವಂಥ ಒಂದು ಪೈಪ್ ಹೋಗಿರುತ್ತೆ ಹೊರಗಡೆ ಹಾರ್ಟಿಂದ. ಇಲ್ಲಿಂದನೇ ಬ್ಲಡ್ ಪಂಪ್ ಆಗೋದು, ನಾನು ಮತ್ತೆ ಹೇಳ್ತೀನಿ. ಸೊ ಅದನ್ನು ನಾವು ಅಯೋರ್ಟಾ ಅಂತ ಕರಿತಿದ್ದೀನಿ. ನಾನು ಜಸ್ಟ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಾನು ಫಂಕ್ಷನ್ಸ್ನ ಆಮೇಲೆ ನೋಡೋಣ. ಓಕೆನಾ? ಸೊ ನೆಕ್ಸ್ಟು ಈ ಲೆಫ್ಟ್ ಆರಿಕಲ್ಗೆ ಒಂದು ಪೈಪ್ ಬಂದಿರುತ್ತೆ. ಲೆಫ್ಟ್ ಆರಿಕಲ್ಗೆ ಈ ರೀತಿ ಒಂದು ಪೈಪ್ ಬಂದಿರುತ್ತೆ, ಅದನ್ನು ನಾವು ಸುಪೀರಿಯರ್ ಮತ್ತು ಇನ್ಫೀರಿಯರ್ ವೀನಾ ಕಾವಾ ಅಂತ ಕರಿತೀವಿ. ಲೆಫ್ಟ್ ಆರಿಕಲ್ಗೆ ಒಂದು ಪೈಪ್ ಬಂದಿರುತ್ತೆ, ಇದನ್ನು ನಾವು ಸುಪೀರಿಯರ್ ಮತ್ತು ಇನ್ಫೀರಿಯರ್ ವೀನಾ ಕಾವಾ ಅಂತ ಕರಿತೀವಿ. ಗೊತ್ತಾಗತ್ತಾ? ಅಂದರೆ ಬಾಡಿಲಿರುವಂಥ ಎಲ್ಲ ವೇನ್ಸ್ಗಳು, ಅಂದರೆ ರಿಟರ್ನ್ ಬರುತ್ತಲ್ಲ ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ರಿಟರ್ನ್ ಇಲ್ಲಿಗೇನೆ ಬರೋದು. ಎಲ್ಲಿ ಬರೋದು? ಇಲ್ಲಿಗೆ ಬರುತ್ತೆ. ಎಲ್ಲಿಗೆ? ಲೆಫ್ಟ್ ಆರಿಕಲ್, ರೈಟ್ ಆರಿಕಲ್ಗೆ. ಸೊ ನೆಕ್ಸ್ಟು ಆ ಬ್ಲಡ್ ಇಲ್ಲಿಗೆ ಪಾಸ್ ಆಗುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿಂದ ಅಂದರೆ ರೈಟ್ ವೆಂಟ್ರಿಕಲಿಂದ ಒಂದು ಪೈಪ್ ಲಂಗ್ಸಿಗೆ ಕನೆಕ್ಟ್ ಆಗುತ್ತೆ, ಅಂದರೆ ರಿಟರ್ನ್ ಹೋಗುವಂಥದ್ದು. ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಲಡ್ ರಿಟರ್ನ್ ಹೋಗುತ್ತೆ ಎಲ್ಲಿಗೆ? ಲಂಗ್ಸ್ಗೆ. ಸೊ ಇದನ್ನು ನಾವು ಪಲ್ಮನರಿ ಆರ್ಟರಿ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಜಸ್ಟ್ ನೆನ್ಪಿಟ್ಕೊಡ್ರಿ ಹಾರ್ಟ್ ಬಗ್ಗೆ. ವೆರಿ ಸಿಂಪಲ್ ಆಗಿ ಹೇಳ್ತೀನಿ, 4 ಚೇಂಬರ್ಸ್, 4 ಟ್ಯೂಬ್ಸ್, ಒಂದೊಂದಕ್ಕೆ ಕನೆಕ್ಟ್ ಆಗಿರುತ್ತೆ. ಇದು ಸ್ಟ್ರಕ್ಚರ್ ಆಫ್ ಹಾರ್ಟ್. 4 ಚೇಂಬರ್ ಯಾವ್ದಾವುದು? ಅಪ್ಪರ್ ಪಾರ್ಟ್ ಆರಿಕಲ್, ಲೋಯರ್ ಪಾರ್ಟ್ ವೆಂಟ್ರಿಕಲ್, ಲೆಫ್ಟ್ ಸೈಡ್, ರೈಟ್ ಸೈಡ್, ಆ ಥರ ಡಿವೈಡ್ ಮಾಡ್ಕೊಂಡ್ರೆ ಲೆಫ್ಟ್ ಆರಿಕಲ್. ಸೊ ಇದೇನಿದು? ಇದು ಲೆಫ್ಟ್ ಆರಿಕಲ್, ಇದು ಲೆಫ್ಟ್ ವೆಂಟ್ರಿಕಲ್, ಇದು ರೈಟ್ ಆರಿಕಲ್, ಇದು ರೈಟ್ ವೆಂಟ್ರಿಕಲ್. 4 ಚೇಂಬರ್ಸ್. ಆ್ಯಂಡ್ ಲೆಫ್ಟ್ ಆರಿಕಲ್ಗೆ ಲಂಗ್ಸಿಂದ ಒಂದು ಪೈಪ್ ಕನೆಕ್ಟ್ ಆಗಿರುತ್ತೆ, ಅದನ್ನು ನಾವು ಪಲ್ಮನರಿ ವೆಯ್ನ್ ಅಂತ ಕರಿತೀವಿ. ಇದು ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ಲಿಂದ ಒಂದು ಪೈಪ್ ಹೋಗಿರುತ್ತೆ, ಅದನ್ನು ನಾವು ಅಯೋರ್ಟಾ ಅಂತ ಕರಿತೀವಿ. ಆ್ಯಂಡ್ ರೈಟ್ ಆರಿಕಲ್ಗೆ ಒಂದು ಪೈಪ್ ಬಂದಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಲಡ್ಡನ್ನು ತಗೊಂಡು ಬಂದು ಕೊಡೋದಕ್ಕೆ ಹಾರ್ಟಿಗೆ ರಿಟರ್ನ್. ಸೊ ಅದನ್ನು ನಾವು ಸುಪೀರಿಯರ್ ಮತ್ತು ಇನ್ಫೀರಿಯರ್ ವೀನಾ ಕಾವಾ ಅಂತ ಕರಿತೀವಿ. ಆ್ಯಂಡ್ ದ 4th ಒನ್, ಇಲ್ಲಿಂದ ಅಂದರೆ ಲೆಫ್ಟ್ ವೆಂಟ್ರಿಕಲಿಂದ ಒಂದು ಪೈಪ್ ಹೋಗಿರುತ್ತೆ,
ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪಲ್ಮನರಿ ಆರ್ಟರಿ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಜಸ್ಟ್ ಮೇಕ್ ಎ ಲಿಸ್ಟ್, 4 ಚೇಂಬರ್ಸ್ 4 ಪೈಪ್ಸ್, ಯಾವ್ದ್ಯಾವ್ದು ಅಂತ ಬರ್ಕೊಳ್ತಾ ಹೋಗ್ಬಿಟ್ರಿ. ಅವಾಗ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಬೋದು. ಹೇಗೆ ಅಂತ ಅಂದರೆ, ಈಗ ಲೆಫ್ಟ್ ಆರಿಕಲ್ ಬರೆದು ಇಲ್ಲಿ ಇದಕ್ಕೆ ಯಾವ ಪೈಪ್ ಕನೆಕ್ಟ್ ಆಗಿರುತ್ತೆ? ಪಲ್ಮನರಿ ವೇನ್. ನಾನು ಇಲ್ಲಿ ಬರೆಯೋಕ್ಕಾಗಲ್ಲ, ಸೊ ನೋಡ್ಕೊಳ್ರಿ. ಪಲ್ಮನರಿ ವೇನ್ ಅಂತ ಬರೆದಿರ್ತೀನಿ. ಸೊ ಇದು ಎಲ್ಲಿಂದ ಬಂದಿರತ್ತೆ ಮಕ್ಕಳೇ? ಲಂಗ್ಸಿಂದ ಬಂದಿರತ್ತೆ, ಈ ಥರ. ಆಮೇಲೆ ನೆಕ್ಸ್ಟು ಲೆಫ್ಟ್ ವೆಂಟ್ರಿಕಲ್. ಸೊ ಇಲ್ಲಿ ಯಾವ್ದು ಕನೆಕ್ಟ್ ಆಗಿರುತ್ತೆ? ಇದಕ್ಕೆ ಈ ಥರ ಆರೋ ಮಾರ್ಕ್ ಹಾಕಿ ಅಯೋರ್ಟಾ ಕನೆಕ್ಟ್ ಆಗಿರುತ್ತೆ. ಎಲ್ಲಿಗೆ ಹೋಗುತ್ತೆ? ಗೋಸ್ಟು. ಆರೋ ಮಾರ್ಕ್ ಮೇಲೆ ಗೋಸ್ಟು ಅಂತ ಬರ್ಕೊಳ್ರಿ. ಇಲ್ಲಿ ಆರೋ ಮಾರ್ಕ್ ಮೇಲೆ ಕಮಿಂಗ್ ಫ್ರಮ್ ಅಂತ ಬರ್ಕೊಳ್ರಿ. ಅವು ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ಎಲ್ಲಿಗೆ ಹೋಗುತ್ತೆ ಇದು? ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಸೆಲ್ಸ್ ಆರ್ ಕನೆಕ್ಟೆಡ್ ಟು ಆಲ್ ಆರ್ಟರೀಸ್ ಅಂತ ಬರೀಬೋದು ನೀವು. ಗೊತ್ತಾಗತ್ತಾ? ಅದೇ ಥರನೇ ಎಲ್ಲದು. ನೆಕ್ಸ್ಟ್ ಯಾವುದು? ರೈಟ್ ಆರಿಕಲ್. ಎಲ್ಲಿಂದ ಬಂದಿರುತ್ತೆ? ಇದು ಎಲ್ಲಿ? ರೈಟ್ ಆರಿಕಲ್ಗೆ ಯಾವ ಪೈಪ್ ಬರುತ್ತೆ? ಯಾವ ಟ್ಯೂಬ್ ಕನೆಕ್ಟ್ ಆಗುತ್ತೆ? ವೀನಾ ಕಾವ. ಸೊ ಎಲ್ಲಿಂದ ಬಂದಿರುತ್ತೆ? ಫ್ರಮ್ ಆಲ್ ದ ಸೆಲ್ಸ್. ಆಲ್ ಟಿಶ್ಯೂಸ್ ಆರ್ ಸೆಲ್ಸ್. ಗೊತ್ತಾಗತ್ತಾ? ಸೊ ಈ ರೀತಿ ಎಲ್ಲದನ್ನು ನೀವು ಟೇಬಲ್ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ಒಂದು ಟೇಬಲ್ ಫಾರ್ಮೆಟ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಚಿತ್ರ. ಸೊ ಕಮಿಂಗ್ ಟು ದ ಡಯಾಗ್ರಾಮ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಲೆಫ್ಟ್ ಲಂಗ್ ಅಂತ ಇದೆಯಲ್ಲ, ಇಲ್ಲಿಗೆ ನೋಡಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಹಾರ್ಟ್ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಹಾರ್ಟ್ ಈಸ್ ಸಪ್ರೇಟೆಡ್ ಬೈ ಎ ಮಸ್ಕ್ಯುಲರ್ ವಾಲ್ ಕಾಲ್ಡ್ ಸೆಪ್ಟಮ್. ಇದ್ರಲ್ಲಿ ಕೊಟ್ಟಿಲ್ಲ. ಇಲ್ಲಿ ಒಂದು ಸೆಪ್ಟಮ್ ಅಂತ ಒಂದು ಪಾರ್ಟ್ ಇರುತ್ತೆ. ಸೊ ಇದೇನು ಮಾಡುತ್ತೆ? ಇಲ್ಲಿ ಸೆಪ್ಟಮ್ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಹಾರ್ಟನ್ನು ಸಪ್ರೇಟ್ ಮಾಡುತ್ತೆ ಇಲ್ಲಿ. ಗೊತ್ತಾಗತ್ತಾ? ಆಮೇಲೆ ಇಲ್ಲಿ ವಾಲ್ವ್ಸ್ ಇರ್ತವೆ. ಈ ವಾಲ್ವ್ಸ್ಗಳು ಏನು ಮಾಡ್ತಾವಪ್ಪ ಅಂದರೆ ಅಪ್ಪರ್ ಸೈಡ್ ಮತ್ತು ಲೋಯರ್ ಸೈಡನ್ನು ಸಪ್ರೇಟ್ ಮಾಡುತ್ತೆ. ಅದ್ರ ಬಗ್ಗೆ ಓದೋಣ ಈಗ. ಸೊ ಹಾರ್ಟಿಂದ ನಮಗೆ ಪಲ್ಮನರಿ ವೆಯ್ನ್ ಅಂತ ಒಂದು ಟ್ಯೂಬ್ ಕನೆಕ್ಟ್ ಆಗುತ್ತೆ. ಇಲ್ಲಿಗೆ ಲೆಫ್ಟ್ ಆಟ್ರಿಯಮ್ಗೆ. ಗೊತ್ತಾಗತ್ತಾ? ಸೊ ಇಲ್ಲಿ ಲಂಗ್ಸ್ ಏನು ಮಾಡುತ್ತೆ? ನಾವು ಅಂತ ಗಾಳಿ ತಗೊಂಡಿದ್ದೀವಿ, ನಾವು ಆಕ್ಸಿಜನ್ನ ತಗೊಂಡಿದ್ದೀವಿ. ತಗೊಂಡ ತಕ್ಷಣ ಅದನ್ನು ಲಂಗ್ಸ್ ಏನು ಮಾಡುತ್ತೆ? ಗಾಳಿಯನ್ನು ಬ್ಲಡ್ಗೆ ತುಂಬಿ, ಬ್ಲಡ್ ಅಂದರೆ ರೆಡ್ ಬ್ಲಡ್ ಸೆಲ್ಸ್ಗೆ ನಾವು ಆಕ್ಸಿಜನ್ನ ಫಿಲಪ್ ಮಾಡಿದ್ನೆಲ್ಲ ಓದಿದ್ದೀವಿ ನಾವು. ಆಕ್ಸಿಜನ್ನ ಫಿಲಪ್ ಮಾಡಿ ಪಲ್ಮನರಿ ವೆಯ್ನ್ನ ಮುಖಾಂತರ ಲೆಫ್ಟ್ ಆಟ್ರಿಯಮ್ಗೆ ಕಳಿಸುತ್ತೆ. ಗೊತ್ತಾಗತ್ತಾ? ಸೊ ಲೆಫ್ಟ್ ಆಟ್ರಿಯಮಿಂದ ಇಲ್ಲೊಂದು ವ್ಯಾಲ್ವ್ಸ್ ಕಾಣ್ತಾ ಇದೆ ನೋಡ್ರಿ ಇಲ್ಲಿ ನಿಮಗೆ. ಸೊ ಇದನ್ನು ನಾವು ವ್ಯಾಲ್ವ್ಸ್ ಅಂತ ಕರಿತೀವಿ. ಸೊ ಈ ವ್ಯಾಲ್ವ್ಸ್ನ ಮುಖಾಂತರ ಬ್ಲಡ್ ಲೆಫ್ಟ್ ವೆಂಟ್ರಿಕಲ್ಗೆ ಎಂಟರ್ ಆಗುತ್ತೆ. ಅದು ವ್ಯಾಲ್ವ್ಸ್ ಅಂದರೆ ಹೇಗಪ್ಪ ಅಂದರೆ ಇಟ್ ಅವಾಯ್ಡ್ಸ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡ್ ರಿಟರ್ನ್ ಮತ್ತು ಆರ್ಟರೀಸ್ಗೆ ಹೋಗೋದನ್ನ ತಡೆಯುತ್ತೆ. ಒನ್ ವೇ ಪ್ರೋಸೆಸ್ ಅದು ವ್ಯಾಲ್ವ್ಸ್ ಅಂತ ಅಂದರೆ. ಡೈಕಸ್ಪಿಡ್ ಮತ್ತು ಟ್ರೈಕಸ್ಪಿಡ್ ವ್ಯಾಲ್ವ್ ಅಂತ ಇರುತ್ತೆ. ಗೊತ್ತಾಗತ್ತಾ? ಸೊ ಅದು ಒನ್ ವೇ ಪ್ರೋಸೆಸ್ಸು. ಒಂದು ಸರ್ತಿ ಬ್ಲಡ್ ಇಲ್ಲಿಗೆ ಎಂಟರ್ ಆಯಿತು ಅಂದರೆ ಮತ್ತೆ ಆರ್ಟರಿಯಮ್ಗೆ ಹೋಗೋದಕ್ಕೆ ಚಾನ್ಸೇ ಇರಲ್ಲ. ಹೇಗೆ ನೀವು ಸೈಕಲ್ ಟ್ಯೂಬ್ಗಳಿಗೆ ಅಥವಾ ಯಾವುದೇ ಟೈರ್ ಟ್ಯೂಬ್ಗಳಿಗೆ ಬ್ಲೋ ಹೊಡೆದಾಗ ಅದೇ ಜಾಗದಲ್ಲೇ ಬ್ಲೋ ಹೋಗಿರುತ್ತೆ, ಆದರೆ ಅದೇ ಜಾಗದಲ್ಲಿ ವಾಪಸ್ ಬರ್ಬೋದಿತ್ತಲ್ವ? ಆದರೆ ಬರಲ್ಲ. ಯಾಕೆಂದರೆ ಅದು ಒನ್ ವೇ ಪ್ರೋಸೆಸ್. ಅಲ್ಲಿ ವ್ಯಾಲ್ವ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಗೊತ್ತಾಗತ್ತಾ? ಸೊ ಇಲ್ಲಿ ಲೆಫ್ಟ್ ವೆಂಟ್ರಿಕಲಿಗೆ ಇಲ್ಲಿಂದ ಬ್ಲಡ್ ಬಂದು, ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀನಿ ನಾನು. ಆಕ್ಸಿಜನ್ ಇರುವಂಥ ಬ್ಲಡನ್ನು ಆಕ್ಸಿಜನೇಟೆಡ್ ಬ್ಲಡ್ ಆರ್ ಆಕ್ಸಿಜನ್ ರಿಚ್ ಬ್ಲಡನ್ನು ಕಲೆಕ್ಟ್ ಮಾಡ್ಕೊಳುತ್ತೆ ಲೆಫ್ಟ್ ವೆಂಟ್ರಿಕಲ್. ಸೊ ಆ ಲೆಫ್ಟ್ ವೆಂಟ್ರಿಕಲ್ ಏನು ಮಾಡುತ್ತೆ? ನಮ್ಮ ಹಾರ್ಟು ರೆಗ್ಯುಲರ್ ಆಗಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಲಬ್ ಡಬ್ ನೋಡಿದಿರಲ್ವ? ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ. ಸೊ ಈ ಕಾಂಟ್ರಾಕ್ಷನ್ ಆದಾಗ ಹೈ ಪ್ರೆಷರಲ್ಲಿ ಹಾರ್ಟ್ ಹಿಚ್ಚಿಕ್ದಂಗೆ ಆಗುತ್ತೆ. ಸೊ ಅವಾಗೇನಾಗುತ್ತೆ? ಇಲ್ಲಿರ್ತಕ್ಕಂಥ ಎಲ್ಲ ಬ್ಲಡ್ಡು ಅಯೋರ್ಟದ ಮುಖಾಂತರ ಎಲ್ಲ ಬಾಡಿ ಸೆಲ್ಸಿಗೆ, ಆರ್ಟರೀಸ್ ಮುಖಾಂತರ ಎಲ್ಲ ಬಾಡಿ ಸೆಲ್ಸಿಗೆ ಸಪ್ಲೈ ಆಗುತ್ತೆ. ಗೊತ್ತಾಗತ್ತಾ? ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಬ್ಲಡ್ ಬಾಡಿ ಸೆಲ್ಸ್ಗಳು ರೆಸ್ಪಿರೇಷನ್ನ ಮಾಡುತ್ತೆ. ರೆಸ್ಪಿರೇಷನ್ ಮಾಡಿ ಎನರ್ಜಿಯನ್ನು ಪ್ರಿಪೇರ್ ಮಾಡುತ್ತೆ.
ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡನ್ನು ನಾನು ಹೇಳಿದೆ ವೇನ್ಸ್ನ ಮುಖಾಂತರ, ಕ್ಯಾಪಿಲರೀಸಿಂದ ವೇನ್ಸ್ಗೆ ಕನೆಕ್ಟ್ ಆಗುತ್ತೆ. ಆ ವೇನ್ಸ್ನ ಮುಖಾಂತರ ಪೋಸ್ಟೀರಿಯರ್ ವೀನಾ ಕವ ಮತ್ತು ಇನ್ಫೀರಿಯರ್ ವೀನಾ ಕವ ಅಂತ ಇರುತ್ತೆ. ಸೊ ಆ ವೀನಾ ಕವದ ಮುಖಾಂತರ ನೋಡಿ, ಆ್ಯಂಟೀರಿಯರ್ ವೀನಾ ಕವ, ಪೋಸ್ಟೀರಿಯರ್ ವೀನಾ ಕವ ಅಂತ ಇರುತ್ತೆ. ಸೊ ಅದ್ರ ಮುಖಾಂತರ ಹಾರ್ಟ್ಗೆ ಬರುತ್ತೆ. ಎಲ್ಲಿಗೆ ಬರುತ್ತೆ? ಯಾವ ಚೇಂಬರ್ ಆಫ್ ಹಾರ್ಟ್ಗೆ ಬರುತ್ತೆ? ರೈಟ್ ಆಟ್ರಿಯಮ್ ಅನ್ನುವಂಥ ಚೇಂಬರ್ಗೆ ಬರುತ್ತೆ. ಗೊತ್ತಾಗತ್ತಾ? ಸೊ ರೈಟ್ ಆಟ್ರಿಯಮಿಂದ ಇಲ್ಲಿ ಮತ್ತೆ ವ್ಯಾಲ್ವ್ಸ್ ಇರುತ್ತೆ. ವ್ಯಾಲ್ವ್ಸ್ನ ಮುಖಾಂತರ ರೈಟ್ ವೆಂಟ್ರಿಕಲ್ಗೆ ಬ್ಲಡ್ ಬಂದು ಕಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬಂದಿರುವಂಥ ಬ್ಲಡ್ ಯಾವುದಪ್ಪ ಅಂತ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್. ಡಿಯರ್ ಸ್ಟೂಡೆಂಟ್ಸ್, ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಅಂದರೆ ಏನು ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಲಡ್ಡು. ಹೋಗಿರುವಂಥ ಬ್ಲಡ್ ಇಲ್ಲಿ ಹೋಯ್ತಲ್ಲ, ಇಲ್ಲಿ ಬಂದು ಹೀಗೆ ಹೋಯ್ತಲ್ಲ, ಇದು ಯಾವ ಬ್ಲಡ್ ಅಪ್ಪ ಅಂತ ಅಂದರೆ ಇದು ಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಆಕ್ಸಿಜನ್ ರಿಚ್ ಬ್ಲಡ್. ಈಗ ಅದನ್ನೆಲ್ಲ ಕೊಟ್ಟು ಆಕ್ಸಿಜನ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಂಡು ಸುಪೀರಿಯರ್ ಅಂದರೆ ಪೋಸ್ಟೀರಿಯರ್ ಮತ್ತು ಆ್ಯಂಟೀರಿಯರ್ ವೀನಾ ಕಾವದ ಮುಖಾಂತರ ರೈಟ್ ಆಟ್ರಿಯಮ್ಗೆ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಬಂದು ಕಲೆಕ್ಟ್ ಆಗುತ್ತೆ. ಅದು ಬಂದು ಮತ್ತೆ ರೈಟ್ ವೆಂಟ್ರಿಕಲಿಗೆ ಈ ವ್ಯಾಲ್ವ್ಸ್ನ ಮುಖಾಂತರ ಬಂದು ಕಲೆಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ನೋಡ್ರಿ, ಮತ್ತೆ ಏನಾಗುತ್ತೆ? ಕಾಂಟ್ರಾಕ್ಷನ್ ಆಗುತ್ತೆ ಹಾರ್ಟು. ಕಾಂಟ್ರಾಕ್ಷನ್ ಆದಾಗ ಏನಾಗುತ್ತೆ? ಇಲ್ಲಿರುವಂತಹ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಲಡ್ಡು ಪಲ್ಮನರಿ ಆರ್ಟರಿ ಮುಖಾಂತರ ರೈಟ್ ಲಂಗ್ ಮತ್ತು ಲೆಫ್ಟ್ ಲಂಗ್, ಪಲ್ಮನರಿ ನೋಡ್ರಿ, ರೈಟ್ ವೆಂಟ್ರಿಕಲಿಂದ ಪಲ್ಮನರಿ ಆರ್ಟರೀಸ್ನ ಮುಖಾಂತರ ಲೆಫ್ಟ್ ಲಂಗ್ ಮತ್ತು ರೈಟ್ ಲಂಗ್ಗೆ ಸಪ್ಲೈ ಆಗುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ಅಲ್ಲಿ ಮತ್ತೆ ಬ್ಲಡ್ ಅದೇ ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ಕೊಡೋದು, ಆಕ್ಸಿಜನ್ ತುಂಬಿಕೊಂಡು ಮತ್ತೆ ಪಲ್ಮನರಿ ವೇನ್ಸ್ನ ಮುಖಾಂತರ ಮತ್ತೆ ಲೆಫ್ಟ್ ಆರ್ಟ್ರಿಯಮ್ಗೆ ಅದೇ ಬ್ಲಡ್ ಬರುತ್ತೆ. ಸೊ ಈ ಥರ ಹಾರ್ಟ್ ಕೆಲಸ ಮಾಡುತ್ತೆ. ಸೊ ನಮ್ಮ ಹಾರ್ಟ್ನ ಕೆಲಸ ಏನು ಅಂತ ಗೊತ್ತಾಯಿತು. ಇಟ್ ಪಂಪ್ಸ್ ದ ಬ್ಲಡ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ಇಟ್ ಈಸ್ ಅಬೌಟ್ ಅವರ್ ಫಿಸ್ಟ್. ಎಷ್ಟು ಸೈಜ್ ಇರುತ್ತೆ ಹಾರ್ಟು? ನಮ್ಮ ಹಾರ್ಟ್ನ ಸೈಜ್ ಎಷ್ಟಪ್ಪ ಅಂದರೆ, ನಿಮ್ಮ ಫಿಸ್ಟ್ ಹೀಗೆ ಇಟ್ಕೊಂಡಾಗ ನಿಮ್ಮ ಫಿಸ್ಟ್ ಎಷ್ಟು ದೊಡ್ಡದಾಗಿ ಕಾಣುತ್ತೋ ಅಷ್ಟೇ ದೊಡ್ಡದಾಗಿ ನಿಮ್ಮ ಹಾರ್ಟ್ ಕೂಡ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಹೇಗೆ ಬ್ಲಡ್ ಬಂದು ಹೇಗೆ ಪಾಸ್ ಆಗುತ್ತೆ, ಹೇಗೆ ಹಾರ್ಟ್ ಕೆಲಸ ಮಾಡುತ್ತೆ ಅಂತ ಅರ್ಥ ಆಯಿತು ಅಲ್ವ ಮಕ್ಕಳೇ? ಸೊ ಇಲ್ಲಿ ಹಾರ್ಟ್ನ ನಾನು ಆವಾಗಲೇ ಹೇಳಿದೆ, ಸೆಪ್ಟಮ್ ಅಂತ ಒಂದು ವಾಲ್ ಇರುತ್ತೆ ಮಿಡ್ಲಲ್ಲಿ. ಸೊ ಆ ವಾಲ್ ಏನು ಮಾಡುತ್ತಪ್ಪ ಅಂದರೆ ಬ್ಲಡ್ ಮಿಕ್ಸ್ ಆಗೋದನ್ನು ತಡೆಯುತ್ತೆ. ಇಲ್ಲಿ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಇಲ್ಲಿ ಮಿಕ್ಸ್ ಆಗಿಬಿಡ್ತಿತ್ತು. ಅಕಸ್ಮಾತ್ ಈ ವಾಲ್ ಇರಲಿಲ್ಲ ಅಂದರೆ ಸೆಪ್ಟಮ್ ಅಂತ ಕರಿತೀವಿ ಇದನ್ನು. ಸೆಪ್ಟಮ್ ಅಂತ ಕರಿತೀವಿ. ಸೊ ಆ ವಾಲ್ ಇಲ್ಲ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ಡು ಮಿಕ್ಸ್ ಆಗಿಬಿಡ್ತಿತ್ತು. ಹಾಗಾದರೆ ಮತ್ತೆ ನಮಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಆ ಸೆಪ್ಟಮ್ ಹೋಲ್ ಆದಾಗ ಬ್ಲೂ ಬೇಬಿ ಅಂತ ಕರೀತಾರೆ, ಆ ಥರ ಕಂಡೀಷನ್ ಆಗುತ್ತೆ. ಇಟ್ಸ್ ಎ ಡಿಸಾರ್ಡರ್. ಸೊ ಹಾಗಾಗಿ ಸೆಪ್ಟಮ್ ಆ ರೀತಿ ಮಿಕ್ಸ್ ಆಗೋದನ್ನು ತಡೆಯುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ದ ಹಾರ್ಟ್. ಸೊ ಒಂದು ಸರಿ ಬಂದಂಥ ಬ್ಲಡ್ ನೋಡ್ರಿ, ಹಾರ್ಟ್ ಹಿಚ್ಕೊಂಡಾಗ ಅಂದರೆ ಕಾಂಟ್ರಾಕ್ಟ್ ಆದಾಗ ಎಲ್ಲ ಇಲ್ಲಿರ್ತಕ್ಕಂತಹ ಲೆಫ್ಟ್ ವೆಂಟ್ರಿಕಲ್ ಇರುವಂಥ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಅಯೋಟದ ಮುಖಾಂತರ ಎಲ್ಲ ಬಾಡಿ ಸೆಲ್ಸಿಗೆ ಸಪ್ಲೈ ಆಗುತ್ತೆ. ಇಲ್ಲಿರ್ತಕ್ಕಂತಹ ರೈಟ್ ವೆಂಟ್ರಿಕಲ್ ಇರುವಂಥ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸಿಗೆ ಸಪ್ಲೈ ಆಗುತ್ತೆ. ಎರಡೂ ಕೆಲಸನೂ ಒಟ್ಟಿಗೆ ನಡೆಯುತ್ತೆ. ಗೊತ್ತಾಗತ್ತಾ? ಇನ್ನು ರಿಲ್ಯಾಕ್ಸೇಷನ್ ಆದಾಗ, ದೊಡ್ಡದಾದಾಗ ಏನಾಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್, ಇಲ್ಲಿರುವಂಥ ಆಕ್ಸಿಜನೇಟೆಡ್ ಬ್ಲಡ್ ರೈಟ್ ಲೆಫ್ಟ್ ಆರ್ಟ್ರಿಯಮಲ್ಲಿರುವಂಥ ಆಕ್ಸಿಜನೇಟೆಡ್ ಬ್ಲಡ್ಡು ಇಲ್ಲಿಗೆ ಎಂಟರ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಬ್ಲಡ್ ಎಲ್ಲ ಕೆಳಗಡೆ ಇಲ್ಲಿಗೆ ಎಂಟರ್ ಆಗುತ್ತೆ. ಗೊತ್ತಾಗತ್ತಾ? ರಿಲ್ಯಾಕ್ಸೇಷನ್ ಆದಾಗ. ಹಾಗೆಯೇ ಇಲ್ಲಿರ್ತಕ್ಕಂಥ ಇಲ್ಲಿರುವಂಥ ಬ್ಲಡ್ಡು ಇಲ್ಲಿಗೆ ಎಂಟರ್ ಆಗುತ್ತೆ. ಇದು ರಿಲ್ಯಾಕ್ಸೇಷನ್ ಆದಾಗ. ಇನ್ನು ಕಾಂಟ್ರಾಕ್ಷನ್ ಆದಾಗ ಏನಾಗುತ್ತೆ? ಇಲ್ಲಿರ್ತಕ್ಕಂಥ ಬ್ಲಡ್ಡು ಅಯೋಟದ ಮುಖಾಂತರ ಇಲ್ಲಿ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಬ್ಲಡ್ಡು ಪಲ್ಮನರಿ ಆರ್ಟರಿ ಮುಖಾಂತರ ಲಂಗ್ಸಿಗೆ ಇಲ್ಲಿ ಸಪ್ಲೈ ಆಗುತ್ತೆ. ಲೆಫ್ಟ್ ಲಂಗ್ ಮತ್ತು ರೈಟ್ ಲಂಗಿಗೆ, 2 ಲಂಗ್ಸ್ ಇದಾವಲ್ಲ, ಲೆಫ್ಟ್ ಲಂಗ್ ಮತ್ತು ರೈಟ್ ಲಂಗಿಗೆ ಸಪ್ಲೈ ಆಗುತ್ತೆ. ಗೊತ್ತಾಗತ್ತಾ?
ಸೊ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್, ಇದನ್ನು ನಾವು ಹಾರ್ಟ್ ಬೀಟ್ ಅಂತ ಕರಿತೀವಿ. ದ ಹ್ಯೂಮನ್ ಅಡಲ್ಟ್ ಹೆಲ್ತಿ ಹ್ಯೂಮನ್ ಬೀಯಿಂಗ್ ಈಸ್ ಹ್ಯಾವಿಂಗ್ 72 ಟೈಮ್ಸ್ ಆಫ್ ಹಾರ್ಟ್ ಬೀಟ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ 72 ಟೈಮ್ಸು ಹಾರ್ಟ್ ಬೀಟ್ ಆಗುತ್ತೆ. ಸೊ ಅದನ್ನು ಸ್ಟೆಥೋಸ್ಕೋಪ್ ಅಂತ ಒಂದು ಡಿವೈಸ್ ಇದೆ, ಡಾಕ್ಟ್ರುಗಳು ಇಲ್ಲಿ ಹಾಕೊಂಡಿರ್ತಾರೆ ನೋಡ್ರಿ, ಸ್ಟೆಥೋಸ್ಕೋಪ್ ಅಂತ. ಸೊ ಅದನ್ನು ಹಾರ್ಟ್ ಬೀಟ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ಎದೆ ಮೇಲೆ ಇಡ್ತಾರೆ, ಆವಾಗ ನಮಗೆ ಹಾರ್ಟ್ ಬೀಟ್ ಎಷ್ಟು ಆಗ್ತಾ ಇದೆ, ಏನು ವೇರಿಯೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಡಿವೈಸನ್ನು ನಾವು ಸ್ಟೆಥೋಸ್ಕೋಪ್ ಅಂತ ಕರಿತೀವಿ, ಅದನ್ನು ನಾವು ಹಾರ್ಟ್ ಬೀಟ್ ಅಂತ ಕರಿತೀವಿ. ಸೊ ಯು ಕ್ಯಾನ್ ಚೆಕ್ ಯುವರ್ ಸೆಲ್ಫ್. ನೀವು ಎದೆ ಮೇಲೆ ಕೈ ಇಟ್ಕೊಂಡು ನಿಮ್ಮ ಹಾರ್ಟ್ ಬೀಟನ್ನು ಚೆಕ್ ಮಾಡ್ಬೋದು. 72 ಟೈಮ್ಸ್ ಆ ಥರ ಇರುತ್ತೆ. ನೀವು ಇನ್ನು ರನ್ ಮಾಡಿದಾಗ ನಾರ್ಮಲ್ ಕಂಡೀಷನಲ್ಲಿ, ಇನ್ನು ಜಾಸ್ತಿ ಎಲ್ಲರೂ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಬಂದಾಗ ಅಥವಾ ಓಡ್ ಬಂದಾಗ ಹಾರ್ಟ್ ಬೀಟ್ ಇನ್ನೂ ಜಾಸ್ತಿ ಇರುತ್ತೆ. ನಾನು ನಾರ್ಮಲಾಗಿ ಕಾಮಾಗಿ ಕುತ್ಕೊಂಡಾಗ ಎಷ್ಟು ನಿಮ್ಮ ಹಾರ್ಟ್ ಬೀಟ್ ಇರುತ್ತೆ ಅಂತ ಹೇಳಿದ್ದು ಗೊತ್ತಾಗ್ತಿದೆಯಾ? ಇನ್ನು ಹಾರ್ಟ್ ಪಂಪ್ ಮಾಡಿದಾಗ ಹಾರ್ಟು ನಾನು ಹೇಳಿದ್ನಲ್ಲ, ಹಾರ್ಟ್ ಇಲ್ಲಿಂದ ಬ್ಲಡ್ಡನ್ನು ಕಾಂಟ್ರಾಕ್ಷನ್ ಆದಾಗ ಫೋರ್ಸಾಗಿ ಅಯೋಟದ ಮುಖಾಂತರ ಬ್ಲಡ್ಡು ಎಲ್ಲ ಕಡೆನೂ ಪಾಸ್ ಆಗುತ್ತೆ. ಸೊ ಆ ಪಾಸ್ ಆಗುವಂಥ ಪ್ರೆಷರ್ನೇ ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಮಕ್ಕಳೇ. ಬ್ಲಡ್ ಪ್ರೆಷರ್ ಅಂದರೆ ಬಿ ಪಿ ನೀವು ಕೇಳಿದ್ದೀರಲ್ವ. ಸೊ ಆ ಅಯೋಟದ ಮುಖಾಂತರ ಎಲ್ಲ ಆರ್ಟರೀಸ್ ಮುಖಾಂತರ ಬ್ಲಡ್ ಫ್ಲೋ ಆಗುತ್ತೆ. ಎಷ್ಟು ಫಾಸ್ಟಾಗಿ ಫ್ಲೋ ಆಗುತ್ತೆ ಅನ್ನೋದನ್ನೇ ನಾವು ಬಿ ಪಿ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಬ್ಲಡ್ಡು ಅಯೋಟದ ಮುಖಾಂತರ ಪಂಪ್ ಮಾಡಿದಾಗ ಪಾಸ್ ಆಗೋದು 180 Hg/mm ಅಂತ ಮೆಜರ್ ಮಾಡ್ತೀವಿ ನಾವು. 120 Hg/mm ಅಂತ ಮೆಜರ್ ಮಾಡ್ತೀವಿ. ಹಾಗೆಯೇ ಬರುವಂಥ ಬ್ಲಡ್ ಅಂದರೆ ಎಲ್ಲ ಬಾಡಿ ಸೆಲ್ಸಿಂದ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಇಲ್ಲಿ ಪೋಸ್ಟೀರಿಯರ್ ಮತ್ತು ಆ್ಯಂಟೀರಿಯರ್ ವಿನಾ ಕವದ ಮುಖಾಂತರ ಇಲ್ಲಿಗೆ ಎಂಟರ್ ಆಗುತ್ತಲ್ಲ, ಈ ಎಂಟರ್ ಆಗುವಂಥ ಬ್ಲಡ್ಡು ಕೂಡ ಒಂದು ಪ್ರೆಷರ್ ಇರುತ್ತೆ. ಇಲ್ಲಿ ಹೋಗೋದು ಸಿಕ್ಕಾಪಟ್ಟೆ ಹೈ ಪ್ರೆಷರ್ ಇರುತ್ತೆ, ಅದು 120 Hg/mm. ಅದೇ ಬರುವಂಥ ಬ್ಲಡ್ಡು ಬರೀ 80 Hg/mm ಇರುತ್ತೆ. 80 Hg ಅಂದರೆ ಮರ್ಕ್ಯುರಿ, ಅದನ್ನು ಮೆಜರ್ ಮಾಡುವಂಥ ಒಂದು ಯೂನಿಟ್ ಅದು. 80 Hg/mm ಇರುತ್ತೆ. ಇದನ್ನೇ ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ, ಬಿ ಪಿ ಅಂತ ಕರಿತೀವಿ. ಸೊ ಈ ಬಿ ಪಿ ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟಿರಬೇಕಪ್ಪ ಅಂದರೆ 120/80 Hg/mm ಇರಬೇಕು. 120/80 Hg/mm ನೋಡಿ. ಬ್ಲಡ್ ಪ್ರೆಷರ್ ಬಿ ಪಿ ಎಷ್ಟಿರಬೇಕಪ್ಪ ಅಂತಂದರೆ ಬಿ ಪಿ 120/80. ನೀವು ಬಿ ಪಿ ಚೆಕ್ ಮಾಡ್ಸೋಕೆ ಹೋದರೆ ಹೀಗೆ ಹೇಳ್ತಾರೆ ಎಷ್ಟು ಅಂತ, Hg/mm. ಗೊತ್ತಾಗತ್ತಾ? ಸೊ ದಿಸ್ ಈಸ್ ದ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಫಾರ್ ಅಡಲ್ಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಗೊತ್ತಾಗುತ್ತೆ? ಇದು ವೇರಿಯೇಷನ್ ಆಗುತ್ತೆ. 130/90, 95, 135 ಎಲ್ಲ ಆಗುತ್ತೆ. ಅದು ನಾರ್ಮಲ್ ಬಿ ಪಿನೇ, ತೊಂದರೆ ಇಲ್ಲ. ಬಟ್ 100/60 ಆಗೋದು ಅಥವಾ 140/100 ಆಗೋದು ಅದೆಲ್ಲ ಹೈ ಬಿ ಪಿ ಅಂತ ಕರಿತೀವಿ. ಬಿ ಪಿ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಇದೆ, ಅಗತ್ಯಕ್ಕಿಂತ ಹೆಚ್ಚಿಗೆ ಇದೆ ಅಂತ ಹೇಳ್ತೀವಿ. ಆ ರೀತಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಬೇಕು. ಸೊ ಏನಪ್ಪ ಅಂದರೆ ಗುಡ್ ಫುಡ್ಡನ್ನು ನಾವು ತೊಗೊಳೋದ್ರ ಮುಖಾಂತರ, ಉಪ್ಪನ್ನು ನಾವು ಫುಡ್ಡಲ್ಲಿ ಕಡಿಮೆ ಮಾಡೋದ್ರ ಮುಖಾಂತರ, ಎಕ್ಸಸೈಸನ್ನು ಮಾಡೋದ್ರ ಮುಖಾಂತರ ನಾವು ಬಿ ಪಿಯನ್ನು ನಾರ್ಮಲ್ ಆಗಿ ಇಟ್ಕೊಬೋದು. ರೆಗ್ಯುಲರಾಗಿ ಕರೆಕ್ಟಾಗಿ ಫುಡ್ಡನ್ನು ತೊಗೊಬೇಕು. ನಾವು ಮೊನ್ನೆ ಹೇಳಿದೆ ನಾನು, ಫ್ಯಾಟ್ ಡಿಪಾಸಿಟ್ ಆಗುತ್ತೆ. ನಾವು ತಿಂದಿರೋಂಥ ಫುಡ್ ಎಲ್ಲ ಎಕ್ಸ್ಟ್ರಾ ಜಾಸ್ತಿ ಎಲ್ಲ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಫುಡ್ ತಿಂತಿದ್ದೀವಿ, ಎನರ್ಜಿಯಾಗಿ ಕನ್ವರ್ಟ್ ಆಗಿದೆ. ಅದನ್ನು ನಾವು ಯೂಸ್ ಮಾಡಿಲ್ಲ ಅಂತಂದರೆ ಏನಾಗ್ತೀವಿ, ನಾವು ದಪ್ಪ ಆಗ್ತಾ ಹೋಗ್ತೀವಿ, ಸಿಕ್ಕಾಪಟ್ಟೆ ದಪ್ಪ ಆಗ್ತೀವಿ. ಎಲ್ಲ ಕಡೆ ಇಲ್ಲೆಲ್ಲ ಇಲ್ಲಿ ಸ್ಕಿನ್ ಎಲ್ಲ ಕೆಳಗಡೆ ಬಂದುಬಿಡತ್ತೆ. ನೋಡಿದ್ದೀರಾ ನೀವು, ಹೊಟ್ಟೆ ಎಲ್ಲ ಕೆಳಗಡೆ ಜೋತ್ ಬಿದ್ದಿರತ್ತೆ, ನೋಡಿದ್ದೀರಾ? ಸೊ ಅಲ್ಲೆಲ್ಲ ಫ್ಯಾಟ್ ಎಲ್ಲ ಡಿಪಾಸಿಟ್ ಆಗಿ ಫಿಲಪ್ ಆಗೋದಕ್ಕೆ, ಫ್ಯಾಟ್ ಡಿಪಾಸಿಟ್ ಆಗೋದಕ್ಕೆ ಏನು ಜಾಗ ಇಲ್ಲದೆ ಇರೋದು. ಫ್ಯಾಟ್ ಅಂದರೆ ಏನು ಗೊತ್ತಾಗ್ತಿದೆಯಲ್ಲ, ಎನರ್ಜಿ ಸ್ಟೋರ್ಡ್ ಎನರ್ಜಿ. ಅದು ನಾವು ಊಟ ಮಾಡ್ತೀವಿ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕೆಲಸ ಮಾಡೋಕ್ಕೆ ನಾವು ಬಳಸಲ್ಲ, ಅವಾಗ ಬಾಡಿಯಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸ್ಟೋರ್ ಆಗೋದು ಎಲ್ಲಿ? ಸ್ಕಿನ್ನ ಕೆಳಗಡೆ ಸ್ಟೋರ್ ಆಗ್ತಾ ಹೋಗುತ್ತೆ. ಸ್ಟೋರ್ ಆಗೋದು ಅದೇ ಜಾಗ ಅದರದ್ದು, ಬಿನೀತ್ ದ ಸ್ಕಿನ್, ಫ್ಯಾಟ್ ಸ್ಟೋರ್ಡ್. ಸೊ ಅಲ್ಲಿ ಜಾಗ ಫಿಲಪ್ ಆದಾಗ ಏನಾಗುತ್ತೆ, ಬ್ಲಡ್ ವೆಸಲ್ಸಲ್ಲೆಲ್ಲ ಈ ರೀತಿ ಬ್ಲಡ್ ವೆಸಲ್ಸ್ ಇರುತ್ತೆ, ಅದರೊಳಗೆಲ್ಲ ಇಲ್ಲಿ ಫ್ಯಾಟ್ ಡಿಪಾಸಿಟ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಹೋಗೋದಕ್ಕೆ ಜಾಗ ಸಾಕಾಗಲ್ಲ, ಬ್ಲಡ್ ನಾರ್ಮಲ್ ಆಗಿ ಪಾಸ್ ಆಗೋದಕ್ಕೆ ಜಾಗ ಸಾಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ಬ್ಲಡ್ಡು ಕಡಿಮೆ ಜಾಗದಲ್ಲಿ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಶುರುವಾಗುತ್ತೆ, ಅವಾಗ ಬಿ ಪಿ ಜಾಸ್ತಿ ಆಗುತ್ತೆ. ಗೊತ್ತಾಗತ್ತಾ? ಸೊ ಹಾಗೆಯೇ ಇನ್ನೂ ಫ್ಯಾಟ್ ಡಿಪಾಸಿಷನ್ ಬ್ಲಡ್ ವೆಸಲ್ಸ್ ಜಾಸ್ತಿ ಆಗ್ತಾ ಹೋದಾಗ ಆ ಬ್ಲಡ್ ವೆಸಲ್ಸ್ಗಳು ಪಂಚರ್ ಆಗ್ತವೆ, ಅಂದರೆ ಒಡೆದೋಗ್ತವೆ. ಸೊ ಅವಾಗ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಹಾಗಾಗಿ ಹಾರ್ಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಮೇಂಟೈನ್ ದ ಗುಡ್ ಹೆಲ್ತ್ ಫಾರ್ ಹಾರ್ಟ್. ಸೊ ಹಾರ್ಟ್ಗೆ ಒಳ್ಳೆ ಹೆಲ್ತನ್ನು ಮೇಂಟೈನ್ ಮಾಡಿದ್ರೆ ನಾವು
ಜೀವನ ಪೂರ್ತಿ ಚೆನ್ನಾಗಿ ಇರ್ತೀವಿ. ಹಾಗಾಗಿ ಹಾರ್ಟ್ ಹೆಲ್ತನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು. ಬಿ ಪಿ ಜಾಸ್ತಿ ಆಗದೆ ಇರೋ ನೋಡ್ಕೊಬೇಕು, ಅದಕ್ಕೆ ಪ್ರೆಷರ್ ಬೀಳದೇ ಇರೋ ಹಾಗೆ ನೋಡ್ಕೊಬೇಕು. ಸೊ ಇಟ್ ಈಸ್ ಜಸ್ಟ್ ಅಟ್ ದ ಲೆಫ್ಟ್ ಸೈಡ್, ಅಂದರೆ ಸೆಂಟ್ರಲ್ ಇರುತ್ತೆ, ಸ್ವಲ್ಪ ಲೆಫ್ಟಿಗೆ ವಾಲ್ಕೊಂಡಂಗೆ ಇರುತ್ತೆ, ಲೆಫ್ಟ್ ಸೈಡಲ್ಲೇ ಇರುತ್ತೆ ಅಂತಲ್ಲ, ಗೊತ್ತಾಗುತ್ತಾ? ಸೆಂಟರ್, ನಮ್ಮ ಚೆಸ್ಟ್ನ ಸೆಂಟ್ರಲ್ಲಿ ಇರುತ್ತೆ, ಸ್ವಲ್ಪ ಲೆಫ್ಟಿಗೆ ವಾಲ್ಕೊಂಡಿದೆ ಅಂತ ಅನ್ಸುತ್ತೆ ಅಷ್ಟೇ. ಗೊತ್ತಾಗ್ತಿದೆಯಾ? ಸೊ ಈ ಬ್ಲಡ್ ಪ್ರೆಷರ್ನ ಮೆಜರ್ ಮಾಡೋದಕ್ಕೊಂದು ಡಿವೈಸ್ನ ಯೂಸ್ ಮಾಡ್ತಾರೆ, ಅದರ ಹೆಸರು ಸ್ಪಿಗ್ಮೋಮಾನೋಮೀಟರ್. ಬಿ ಪಿ ಚೆಕ್ ಮಾಡೋಕ್ಕೆ ನೋಡಿರಿ, ನಿಮ್ಮ ಕೈಗೆ ಸುತ್ತಾರೆ, ನೋಡಿದಿರಲ್ವಾ? ಬೆಲ್ಟ್ ಥರ ಸುತ್ತಿ ಬಿ ಪಿ ಚೆಕ್ ಮಾಡ್ತಾರೆ. ನಾನು ಲ್ಯಾಬಲ್ಲಿ ಇದ್ದಿದ್ರೆ ನಿಮ್ದೆಲ್ಲ ಬಿ ಪಿ ಚೆಕ್ ಮಾಡಿ ನಾನು ತೋರಿಸ್ತಾ ಇದ್ದೆ. ಸೊ ಸ್ಪಿಗ್ಮೋಮಾನೋಮೀಟರ್ ಅನ್ನೋ ಒಂದು ಡಿವೈಸ್ ಇದೆ, ಅದನ್ನು ಯೂಸ್ ಮಾಡ್ತಾರೆ. ಗೊತ್ತಾಗತ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ದ ಹಾರ್ಟ್. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ಹಾರ್ಟು? ಸೊ ಸ್ಟೆಥೋಸ್ಕೋಪ್ ನಾನೆಲ್ಲ ಹೇಳಿಬಿಟ್ಟಿದ್ದೀನಿ, ಇಲ್ಲೇ ನೋಡಿಲ್ಲ ನಾನು. ಸೊ ನಾನು ಅವಾಗಲೇ ಹೇಳಿದೆ ಹಾರ್ಟ್ ಬೀಟ್ ಅಂತ. ದ ವಾಲ್ ಆಫ್ ದ ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ಮಸಲ್ಸ್. ದೀಸ್ ಮಸಲ್ಸ್ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ರಿದಮಿಕಲಿ, ಅಂದರೆ ಕಾಂಟ್ರಾಕ್ಟ್, ರಿಲ್ಯಾಕ್ಸ್ ರಿದಮಿಕಲಿ, ಪ್ರೊಡ್ಯೂಸಿಂಗ್ ಹಾರ್ಟ್ ಬೀಟ್. ಸೊ take down the one question. Write the structure and function of heart, or explain the structure and function of the heart. ಆಮೇಲೆ ಡ್ರಾಯಿಂಗ್ ವೆರಿ ಇಂಪಾರ್ಟೆಂಟು ಹಾರ್ಟ್ದು ಸ್ಟ್ರಕ್ಚರ್ದು. ಸೊ ಎಕ್ಸಾಮಲ್ಲಿ ಇದನ್ನು ಹಾರ್ಟ್ನ ಡ್ರಾಯಿಂಗ್ ಮಾಡೋದಕ್ಕೆ ತುಂಬ ಸರಿ ಕೇಳ್ತಾರೆ. ಸೊ ಹಾಗಾಗಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಡ್ರಾಯಿಂಗ್ ಆಫ್ heart structure. So that's why take down another question. Draw the neat labeled diagram of the heart. Draw the neat labeled diagram of heart. ಸೊ ಅದರ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ನ ಎಕ್ಸ್ಪ್ಲೈನ್ ಮಾಡಬೇಕು, ಏನೇನು ಸ್ಟ್ರಕ್ಚರ್ ಇದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಅದಾದಮೇಲೆ ಅದರ ಸ್ಟ್ರಕ್ಚರ್ನ ಬರಿಬೇಕು. ಅದನ್ನು ಟೇಕ್ ಡೌನ್ ಅನದರ್ ಕ್ವೆಶನ್. ವಾಟ್ ಈಸ್ ಹಾರ್ಟ್ ಬೀಟ್? What is heartbeat? Next, what is stethoscope? It's a device used to hear the sound of heartbeat. What is stethoscope? Stethoscope. So this is a circulatory system in our body. So in the next class we will discuss about excretion. Transportation alli waste material na transport ಮಾಡೋದು ಕೂಡ one of the function in our body. So that's why in the next class we will discuss about excretion in human beings. Okay, so waste material ಇಷ್ಟೆಲ್ಲ ಪ್ರೋಸೆಸ್, ರೆಸ್ಪಿರೇಷನ್ ಆಗ್ತು, ಈ ಥರ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ, ಫುಡ್ ತೊಗೊಳ್ತೀವಿ ನಾವು. ಸೊ ಎಲ್ಲ ಪ್ರೋಸೆಸ್ ಆಗ್ಬೇಕಾದ್ರೆ ಒಂದಿಷ್ಟು ವೇಸ್ಟ್ ಮೆಟೀರಿಯಲ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಶುಡ್ ಬಿ ಎ ಟಾಕ್ಸಿಕ್ to our body, that's why, and poisonous to our body. So it should be removed from the body. So how it removed, and what are the organs, or what are the organ system is involved in the excretion of waste material in the human body, that one we will discuss in the next class. So I hope you all understood my lesson and my concepts, what I am explained today. So if you are having any doubts, any questions, you can ask me in the group, and I will answer for that. So thank you, and we will meet in the next class, that is excretion in human beings. Thank you.